ಹಾಯ್ ಫ್ರೆಂಡ್ಸ್, ಪೃಥ್ವಿ ಜಾಬ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ. BAMLದಲ್ಲಿ ಒಂದು ಹೊಸ ನೇಮಕಾತಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಇದು ಭಾರತ ಸರ್ಕಾರದ ಗೌರ್ಮೆಂಟಲ್ಲಿರ್ತಕ್ಕಂಥ ಒಂದು ಅಂಡರ್ಟೇಕಿಂಗ್ ಇರ್ತಕ್ಕಂಥ ಒಂದು ಬೃಹತ್ ಕಂಪನಿಯಾಗಿದೆ. ಇಲ್ಲಿರ್ತಕ್ಕಂಥ ಡ್ರೈವರ್ ಹುದ್ದೆಗಳಾಗಿವೆ. ಇಲ್ಲಿ SSLC ಪಾಸಾದ ಹಾಗೂ ಡ್ರೈವಿಂಗ್ ಲೈಸೆನ್ಸ್ ಇದ್ದಂಥ ಅಭ್ಯರ್ಥಿಗಳಿಗೆ ಡ್ರೈವರ್ ಹುದ್ದೆಗಳ ಅರ್ಜಿ ಕರೆದಿದ್ದಾರೆ. ಇಲ್ಲಿ ಎಷ್ಟು ಹುದ್ದೆಗಳು ಖಾಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು, ಎಜುಕೇಷನ್ ಏನಾಗಬೇಕು, ಸ್ಯಾಲ್ರಿ ಯಾವ ರೀತಿ ಇರುತ್ತೆ, ಅಪ್ಲೈ ಮಾಡೋದು ಹೇಗೆ, ಅಪ್ಲಿಕೇಶನ್ ಫೀಸು, ಎಷ್ಟು ಪೋಸ್ಟ್ ಖಾಲಿವೆ, ಹೇಗೆ ಅಪ್ಲೈ ಮಾಡಬೇಕು, ಯಾವ ರೀತಿ ಇದೆ ಅಂತೆ ನಿಮಗೆ ಈ ವಿಡಿಯೋದಲ್ಲಿ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತಗೊಂಡೆ. ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ತಮಗೆ ನೋಟಿಫಿಕೇಷನ್ ಆಗಿ ಬರ್ತವೆ. ಹಾಗೂ CSC ಬಗ್ಗೆ, ಜಾಬ್ ಬಗ್ಗೆ ಸರ್ಕಾರೇತರ ಮಾಹಿತಿಗಳು ದೊರೆತಿದೆ. ಓಕೆ ಫ್ರೆಂಡ್ಸ್, ನೇರ ವಿಷಯಕ್ಕೆ ಹೋದಾಗ ನೋಡಿ ಫ್ರೆಂಡ್ಸ್, ಇದು BAML ಅಫಿಷಿಯಲ್ ವೆಬ್ಸೈಟ್ ಆಗಿದೆ. ಇಲ್ಲಿರ್ತಕ್ಕಂಥ ನೇಮಕಾತಿಗಳಾಗಿವೆ. ಇಲ್ಲಿ ಡ್ರೈವರ್ ಹುದ್ದೆಗಳ ಅರ್ಜಿ ಕರೆದಿದ್ದಾರೆ. 10ನೇ ತರಗತಿ ಪಾಸ್ ಆಗಿರಬೇಕು ಹಾಗೂ ಡ್ರೈವಿಂಗ್ ಲೈಸೆನ್ಸ್ ಇದ್ದಂಥ ಅಭ್ಯರ್ಥಿಗಳಿಗೆ ಡ್ರೈವರ್ ಹುದ್ದೆಗಳ ಅರ್ಜಿ ಕರೆದಿದ್ದಾರೆ. ಇಲ್ಲಿ ಎಷ್ಟು ಪೋಸ್ಟ್ ಖಾಲಿವೆ ಏನು ಅಂತ ಈ ವಿಡಿಯೋದಲ್ಲಿ ಎಲ್ಲವನ್ನು ಸಂಪೂರ್ಣ ನೋಡೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಪ್ರಯತ್ನ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವಾಗ ವೆಬ್ಸೈಟ್ಗೆ ಬಂದಂಥ ಅವರು ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಮತ್ತು ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ. ಅದು ಅಪ್ಲಿಕೇಶನ್ ಫಾರ್ಮ್ ಹೇಗೆ ಫಿಲ್ ಅಪ್ ಮಾಡಬೇಕು ಮತ್ತು ನೋಟಿಫಿಕೇಶನ್ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ಇದು ಅಫಿಷಿಯಲ್ ವೆಬ್ಸೈಟ್ ಆಗಿದೆ. ಇದನ್ನು ಕೂಡ ವಿಡಿಯೋಗಳ ಲಿಂಕಲ್ಲೇ ಕೊಟ್ಟಿರ್ತೀನಿ, ಒಂದ್ಸರಿ ಚೆಕ್ ನೋಡ್ಕೋಬೋದು. ಇವಾಗ ಅಪ್ಲಿಕೇಶನು ಇದು ನೋಟಿಫಿಕೇಶನ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ BAML ಲಿಮಿಟೆಡ್ ಕೊಟ್ಟಿದ್ದಾರೆ. ಗೌರ್ಮೆಂಟ್ ಆಫ್ ಅಂಡರ್ಟೇಕಿಂಗ್ ಅಂತ ಕೊಟ್ಟಿದ್ದಾರೆ. ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರ್ಟೇಕಿಂಗ್ ಭಾರತ ಸರ್ಕಾರದ ಅಂಡರ್ದಲ್ಲಿರ್ತಕ್ಕಂಥ ಒಂದು ಹುದ್ದೆಗಳಾಗಿದೆ. ಇದು ಕಂಪನಿಯಾಗಿದೆ. ಇದು ರಿಕ್ವೈರ್ಮೆಂಟ್ ಸ್ಟಾಫ್ ಡ್ರೈವರ್ ಅಂತ ಕೊಟ್ಟಿದ್ದಾರೆ. ಇದು ಸ್ಟಾಫ್ ಡ್ರೈವರ್ ಹುದ್ದೆಗಳಾಗಿವೆ. ಇಲ್ಲಿ BL ಲಿಮಿಟೆಡ್ ಇಂಡಿಯಾ ಲೀಡಿಂಗ್ ದಿ ಮಲ್ಟಿ ಟೆಕ್ನಾಲಜಿ ಕಂಪನಿ ಅಂತ ಕೊಟ್ಟಿದ್ದಾರೆ. ಡಿಫೆನ್ಸ್ ಸಂಬಂಧಪಟ್ಟಂಥ ರೈಲ್ವೆ ಇಲ್ಲಿ ಮೇಲ್ಗಡೆ ಕೊಟ್ಟಿರ್ತಕ್ಕಂಥ ಎಲ್ಲ ತಯಾರಕ ಒಂದು ಇದು ಕಂಪನಿಯಾಗಿದೆ. ಇಲ್ಲಿ ನೀವು ನೋಡ್ಬೋದು ಮೈನಿಂಗ್ ಸೆಕ್ಟರ್ ಕೊಟ್ಟಿದ್ದಾರೆ. ಡಿಫೆನ್ಸು, ಏರ್ಫೋರ್ಸ್, ರೈಲ್ವೆ, ಮೋಟಾರ್, ಮೆಟ್ರೋ, ಪವರ್, ಆಮೇಲೆ ಮೈನಿಂಗ್, ಕನ್ಸ್ಟ್ರಕ್ಷನ್, ಸ್ಟೇಟ್ ಆಫ್ ದಿ ಮ್ಯಾನುಫ್ಯಾಕ್ಚರಿಂಗ್ ಕೊಟ್ಟಿದ್ದಾರೆ. ಇದೊಂದು ಬೃಹತ್ ಕಂಪನಿಯಾಗಿರುತ್ತದೆ. ಇಲ್ಲಿ ಅವರು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಡೀಟೇಲ್ಸ್ ಆಫ್ ಪೊಸಿಷನ್ ಕೊಟ್ಟಿದ್ದಾರೆ. ಅಂದರೆ ಸ್ಟಾಫ್ ಡ್ರೈವರ್ ಹುದ್ದೆಗಳಾಗಿವೆ. ಒಟ್ಟು 4 ಹುದ್ದೆ ಖಾಲಿ ಅಂತ ಕೊಟ್ಟಿದ್ದಾರೆ ಪೋಸ್ಟ್ಗಳು. ಇನ್ನು ಕ್ವಾಲಿಫಿಕೇಷನ್ ಬಂದು ಮೆಟ್ರಿಕ್ಯುಲೇಷನ್ ಪಾಸ್ ಆರ್ ಈಕ್ವಲೆಂಟ್, ಅಂದರೆ 10ನೇ ತರಗತಿ ಪಾಸ್ ಆಗಿರಬೇಕು ಅಥವಾ ಅದ್ರ ಈಕ್ವಲೆಂಟ್ ಕೊಟ್ಟಿದ್ದಾರೆ. ಇನ್ನು ಪೋಸ್ಟ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯನ್ಸ್ಗಳಿದ್ದಾರೆ. The ideal candidate should be have minimum 10 years experience in driving license, LME processing with the valid driving license for the motor car expression handling ಅಂತ ಕೊಟ್ಟಿದ್ದಾರೆ. ಮಿನಿಮಮ್ 10 ವರ್ಷ ಎಕ್ಸ್ಪೀರಿಯನ್ಸ್ ಗಳಿದ್ದಾರೆ ಹುದ್ದೆಗಳಿಗೆ. ಇದರಲ್ಲಿ ಬೃಹತ್ ಕಂಪ್ನಿಯಿಂದ ಅಲ್ಲಿ ದೊಡ್ಡ ದೊಡ್ಡ ವೆಹಿಕಲ್ಗಳಿರ್ತವೆ. ಅವನ್ನ ಡ್ರೈವ್ ಮಾಡಲಿಕ್ಕೆ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ಗಳಿದ್ದಾರೆ. ಮಿನಿಮಮ್ 10 ವರ್ಷ ಎಕ್ಸ್ಪೀರಿಯನ್ಸ್ಗಳಿದ್ದಾರೆ. ಅವರು ಕೂಡ ಅಪ್ಲೈ ಮಾಡಬಹುದಾಗಿದೆ. ಇದು ಪೇ ಸ್ಕೇಲು ಗ್ರೂಪ್ B ಅಂತ ಕೊಟ್ಟಿದ್ದಾರೆ. ವೇಜ್ಮೆಂಟು ಇಲ್ಲಿ ಅಪ್ಪರ್ ಏಜ್ ಲಿಮಿಟ್ ನಾಟ್ ಎಕ್ಸಿಟಿಂಗ್ 45 ಅಂತ ಕೊಟ್ಟಿದ್ದಾರೆ. ಇನ್ನು ಕಾಂಟ್ರಾಕ್ಟ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಸ್ಟಾಫ್ ಡ್ರೈವರ್ ಹುದ್ದೆಗಳು ಶೆಲ್ ಬಿ ಕಾಂಟ್ರಾಕ್ಟ್ ಫಾರ್ ದಿ ಪೀರಿಯಡ್ 2 ಇಯರ್, ಅಂದರೆ ಇದು ಗುತ್ತಿಗೆ ಮೇಲೆ ಇರ್ತಕ್ಕಂಥ 2 ವರ್ಷ ಗುತ್ತಿಗೆ ಮೇಲೆ ಇರ್ತಕ್ಕಂಥ ನೇಮಕಾತಿಯಾಗಿದೆ. ಡ್ಯೂರಿಂಗ್ ದಿ ಪೀರಿಯಡ್ ಕನ್ಸಿಡರ್ ದಿ ಸ್ಟೈಪೆಂಡ್ ಒಂದು 20,000ರಿಂದ 23,500 ಪರ್ ಮಂತ್ ಸ್ಯಾಲರಿ ಕೊಟ್ಟಿದ್ದಾರೆ. ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರ್ ಕಾಂಟ್ರಾಕ್ಟ್ ಪೀರಿಯಡ್ ವಿಲ್ ಬಿ ಪೀರಿಯಡ್ ರೆಸ್ಪೆಕ್ಟಿವ್ಲಿ ಆನ್ ಸಕ್ಸಸ್ಫುಲ್ ಕಂಪ್ಲೀಷನ್ ದಿ ಕಾಂಟ್ರಾಕ್ಟ್ ಪೀರಿಯಡ್ ಸಬ್ಜೆಕ್ಟ್ ದಿ ಅಂದರೆ 1ನೇ ವರ್ಷ 2ನೇ ವರ್ಷ ಕರೆಕ್ಟಾಗಿ ಕೆಲಸ ಮಾಡಿದರೆ, ಅಂದರೆ ಅವ್ರು ಯಾವಾಗ ಕೆಲಸ ಮಾಡಿದರೆ ಮುಂದೆ ಕಂಟಿನ್ಯೂ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಇದು ಬೆಂಗಳೂರದಲ್ಲಿರ್ತಕ್ಕಂಥ ನೇಮಕಾತಿ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಇದು ನಮ್ಮ ಕರ್ನಾಟಕದ ಬೆಂಗಳೂರದಲ್ಲಿರ್ತಕ್ಕಂಥ ನೇಮಕಾತಿ ಆಗಿದೆ. ಔಟ್ ಆಫ್ ಸ್ಟೇಟ್ ಇಲ್ಲ, ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಬೆಂಗಳೂರಲ್ಲಿ ನೇಮಕಾತಿ ಆಗಿದೆ. ಇಂಟ್ರೆಸ್ಟ್ ಇದ್ದರೆ ಮಾತ್ರ ಅಪ್ಲೈ ಮಾಡ್ಬೋದು. ಇದ್ರ ಬಗ್ಗೆ ಇಲ್ಲಿ ಡೀಟೇಲ್ಸಲ್ಲಿ ಕೊಟ್ಟಿದ್ದಾರೆ. ಜನರಲ್ ಕಂಡೀಷನ್ಸು, ಅಸೈನ್ಮೆಂಟು, ಇಲ್ಲಿ ಓನ್ಲಿ ಇಂಡಿಯನ್ ನ್ಯಾಷನಾಲಿಟಿ ಅಂದರೆ ಭಾರತೀಯರು ಮಾತ್ರ ಅಪ್ಲೈ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಏಜ್ ಬಂದು 5 ಜೂನ್ 2024 ಅಂತ ಏಜ್ ಇರಬೇಕಂತ ಕೊಟ್ಟಿದ್ದಾರೆ. ಇಲ್ಲಿ ಅಪ್ಪರ್ ಏಜ್ ಅಂಟು SC ST ಅವರಿಗೆ ಗೌರ್ಮೆಂಟ್ ರೈಲ್ವೇಸ್ ಪ್ರಕಾರ ಇರಬೇಕಂತ ಕೊಟ್ಟಿದ್ದಾರೆ. SC ST ಕೂಡ ಕೊಟ್ಟಿದ್ದಾರೆ. OBC ಕ್ಯಾಂಡಿಡೇಟ್ ಕೂಡ ನೀವು ನಾನ್ ಕ್ಲೇಮರ್ ಇದ್ದರೆ ಅವರು ಕೂಡ ಅಪ್ಲೈ ಮಾಡ್ಬೋದು. ಇಲ್ಲಿ OBC ಕ್ಯಾಂಡಿಡೇಟ್ರಿಗೆ 8/9/1993 ಅಂತ ಕೊಟ್ಟಿದ್ದಾರೆ. ಹೀಗೆ ಏಜ್ ಸಂಬಂಧಪಟ್ಟಂಥ ಮಾಹಿತಿ ಕೊಟ್ಟಿದ್ದಾರೆ. ಈ ಕಡೆ ನೋಡ್ಕೋಬೋದು. ಆಮೇಲೆ ಇಲ್ಲಿ ಎಲಿಜಿಬಿಲಿಟಿ ಕೊಟ್ಟಿದ್ದಾರೆ. ಜನರಲ್ಲು, EWS, OBC, ಎಕ್ಸರ್ಸ್ ಮೇಲೆ ಕ್ಯಾಂಡಿಡೇಟ್ ಅಂದರೆ ಇದಕ್ಕೆ 200 ರೂಪಾಯಿ ನೀವು ಶುಲ್ಕವನ್ನು ಕಟ್ಟಬೇಕಾಗತ್ತೆ. ಇದು ನಾನ್ ರಿಫಂಡಬಲ್ ಆಗಿರ್ತದೆ. 200 ರೂಪಾಯಿ ಶುಲ್ಕ ಕಟ್ಟು ಅರ್ಜಿ ಸಲ್ಲಿಸಬೇಕಾಗುತ್ತೆ. BAMLಗೆ ಪೇ ಆಗುವಂತೆ DDಯನ್ನು ಕಟ್ಕೊಂತ ಕೊಟ್ಟಿದ್ದಾರೆ. ಡಿಮ್ಯಾಂಡ್ ಡ್ರಾಫ್ಟ್ ಅಂತ ಕೊಟ್ಟಿದ್ದಾರೆ. DD ಕಟ್ಕೊಂತ ಕೊಟ್ಟಿದ್ದಾರೆ. ಇನ್ನು ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕಂದ್ರೆ ಅರ್ಜಿನೂ ಆಫ್ಲೈನ್ ಮೂಲಕ ಸಲ್ಲಿಸಬೇಕಾಗಿರ್ತದೆ. ಅದು ಅಪ್ಲಿಕೇಶನ್ ಫಾರ್ಮ್ ಇದೆ, ಅದನ್ನು ಪ್ರಿಂಟ್ಔಟ್ ತಗೋಬೇಕಾಗುತ್ತೆ. ಪ್ರಿಂಟ್ಔಟ್ ತಗೊಂಡು ಫಿಲ್ಅಪ್ ಮಾಡಿ ಅರ್ಜಿಯನ್ನು ಆಫ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಇಲ್ಲಿ ಡಾಕ್ಯುಮೆಂಟ್ ಕೂಡ ಕೊಟ್ಟಿದ್ದಾರೆ. ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ರಿಕ್ವೈರ್ಡ್ ಡೌನ್ಲೋಡ್ BAML ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ. ಆಮೇಲೆ ಫಿಲ್ ಇನ್ ದ ಡೀಟೇಲ್ಸ್ ಬೈ ಹ್ಯಾಂಡ್, ನಿಮ್ಮ ಸ್ವಂತ ಕೈಯಿಂದ ಕರೆಕ್ಟಾಗಿ ಫಿಲ್ಅಪ್ ಮಾಡಬೇಕಂತ ಕೊಟ್ಟಿದ್ದಾರೆ. ಆಮೇಲೆ DD ತುಂಬಿದ ರೆಸಿಟಿ ಮತ್ತು ಸೆಲ್ಫ್ ಅಟೆಸ್ಟೆಡ್ ಕಾಪೀಸ್ ಅಂತ ಕೊಟ್ಟಿದ್ದಾರೆ. ಏಜು, ಕ್ವಾಲಿಫಿಕೇಷನು, ಕಾಸ್ಟು, ಎಕ್ಸ್ಪೀರಿಯನ್ಸ್ ಇನ್ಕ್ಲೂಡಿಂಗ್ ಎಲ್ಲವನ್ನು ಕೊಟ್ಟಿದ್ದಾರೆ. ಅವೆಲ್ಲವನ್ನು ಹಚ್ಚಬೇಕಾಗುತ್ತೆ. ಹಚ್ಚಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಅಡ್ರೆಸ್ಗೆ ತಾವು ಪೋಸ್ಟ್ ಮೂಲಕ ಅರ್ಜಿಯನ್ನು ಕಳಿಸಬೇಕಾಗುತ್ತದೆ.
SR ಮ್ಯಾನೇಜರ್ ಕೋಆಪರೇಟಿವ್ ರಿಕ್ವೈರ್ಮೆಂಟ್ ಶೆಲ್ BEML ಸೌದಾ ನಂಬರ್ 23/1 4th ಮೇನ್ ರೋಡ್ SR ನಗರ ಬೆಂಗಳೂರು. ಈ ಅಡ್ರೆಸ್ಗೆ ಅರ್ಜಿಯನ್ನು ಪೋಸ್ಟ್ ಮೂಲಕ ಕಳಿಸಬೇಕಾಗಿರ್ತದೆ. ಇಲ್ಲಿ ಎನ್ವೆಲಪ್ ಮೇಲೆ ನೀವು ಪೋಸ್ಟ್ ಮೂಲಕ ಕಳಿಸ್ಬೇಕಂತ ಡೇಟ್ ಕೂಡ ಕೊಟ್ಟಿದ್ದಾರೆ 5 ಜೂನ್ 2024 ಲಾಸ್ಟ್ ಡೇಟು. ಅಷ್ಟೇ ಕಳಿಸ್ಬೇಕಾಗುತ್ತೆ. ಇಲ್ಲಿ ಚೆಕ್ಲಿಸ್ಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಡಾಕ್ಯುಮೆಂಟ್ ಏನು ಹಚ್ಬೇಕಂದ್ರೆ ಕಡೆ ಎಲ್ಲನೂ ಕೊಟ್ಟಿದ್ದಾರೆ. ಫಿಲ್ ಅಪ್ಲಿಕೇಶನ್ ಫಾರ್ಮ್ ಅಂದರೆ ನೀವು ಅಪ್ಲಿಕೇಶನ್ ಪ್ರಿಂಟೌಟ್ ತೊಗೊಂಡು ಫಾರ್ಮ್ ಫಿಲ್ಅಪ್ ಮಾಡಿಸ್ಬೇಕಾಗುತ್ತೆ. ಆಮೇಲೆ ಇಮೇಲ್ ID ಫೋನ್ ನಂಬರು ಕಂಪಲ್ಸರಿ ಬೇಕಂತ ಕೊಟ್ಟಿದ್ದಾರೆ. ಆಮೇಲೆ ಫೀಸ್ ತುಂಬಿದ DD ಹಚ್ಚಬೇಕು, ಕಾಸ್ಟ್ ಇನ್ಕಮ್ ಹಚ್ಚಬೇಕಾಗತ್ತೆ ಇದ್ದರೆ. ಆಮೇಲೆ ಎಜುಕೇಷನ್ ಕ್ವಾಲಿಫಿಕೇಷನು, ಐಡೆಂಟಿ ಮಾರ್ಗ, ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಯಾವ್ದಾದ್ರು ಹಚ್ಚಬೇಕಾಗತ್ತೆ, ಎಕ್ಸ್ಪೀರಿಯೆನ್ಸು, ಆಮೇಲೆ ಲೇಟೆಸ್ಟ್ ಪೇ ಸ್ಲಿಪ್. ನೀವು ಆಲ್ರೆಡಿ ಕೆಲಸ ಮಾಡ್ತಾಯಿದ್ರೆ ಇವಾಗ ಸದ್ಯದ ಲೇಟೆಸ್ಟ್ ಪೇಮೆಂಟ್ ಸ್ಲಿಪ್ ಹಚ್ಚಬೇಕಾಗತ್ತೆ, ಡಿಟೇಲ್ ರಿಸ್ಯೂಮ್ ಮಾಡಬೇಕಾಗತ್ತೆ, ಮತ್ತು ಎಕ್ಸ್ ಸರ್ವಿಸ್ ಮಾಡಿದರೆ ಅವರು ಎಕ್ಸ್ಪೆನ್ಷನ್ ಡಾಕ್ಯುಮೆಂಟ್ ಬೇಕಾಗುತ್ತೆ. ಇಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಇಲ್ಲಿಂದ ಸಲ್ಲಬೇಕಾಗುತ್ತೆ. ಇನ್ನು ಇದು ಅಪ್ಲಿಕೇಶನ್ ಫಾರ್ಮ್ ಆಗಿದೆ. BEML ಲಿಮಿಟೆಡ್ನ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಫಾರ್ಮ್ ಅಂತ. ಇಲ್ಲಿ ಅಡ್ವರ್ಟೈಸ್ ನಂಬರ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಅಡ್ರೆಸ್ ಕೂಡ ಇದೊಂದು ಫೋಟೋ ಅಟ್ಯಾಚ್ ಮಾಡಬೇಕಾಗುತ್ತೆ. ಪೋಸ್ಟ್ ಅಪ್ಲೈಡ್ ಅಂದರೆ ಡ್ರೈವರ್ ಪೋಸ್ಟ್ ಹಾಕಬೇಕಾಗುತ್ತೆ. ಇಲ್ಲಿ ಹಿಂದಿ ಇಂಗ್ಲೀಷ್ ಎರಡೂರಲ್ಲಿದೆ. ಇದನ್ನು ಕರೆಕ್ಟಾಗಿ ನೋಡ್ಕೊಂಡು ನೀವು ಫಿಲ್ಅಪ್ ಮಾಡಿ ಎಲ್ಲವನ್ನೂ ಡಾಕ್ಯುಮೆಂಟ್ ಹಚ್ಚಿ ಅರ್ಜಿಯನ್ನು ಪೋಸ್ಟ್ ಮೂಲಕ ಕಳಿಸಬೇಕಾಗಿರ್ತದೆ. ಸರಿಯಾಗಿ ಒಂದ್ಸರಿ ನೋಡ್ಕೊಂಡು ಆಮೇಲೆ ಅರ್ಜಿಯನ್ನು ಪೋಸ್ಟ್ ಮೂಲಕ ಕಳಿಸಬೇಕಾಗಿರ್ತದೆ. ಇದನ್ನ PDF ಲಿಂಕನ್ನು ಮತ್ತು ವಾಟ್ಸಪ್ ಲಿಂಕನ್ನು PDF ಲಿಂಕನ್ನು ಮತ್ತು ವೆಬ್ಸೈಟ್ ಲಿಂಕನ್ನು ನಮ್ಮ ವಾಟ್ಸಪ್ಪು ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿರ್ತೀನಿ. ತಾವು ಅಲ್ಲಿಂದ ನೋಡಿಕೊಂಡು ಸರಿಯಾಗಿ ಡೌನ್ಲೋಡ್ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ. ಕೇವಲ 4 ಪೋಸ್ಟ್ ಮಾತ್ರ ಇವೆ. ಇಂಟ್ರೆಸ್ಟ್ ಇದ್ರೆ ಮಾತ್ರ ಅಪ್ಲೈ ಮಾಡಿ. ಓಕೆನಾ? ನಮಗೆ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಫ್ರೆಂಡ್ಸ್, ಇಂಥ ಹೊಸ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವೀಡಿಯೋ ತಮಗೆ ನೋಟಿಫಿಕೇಷನು ಹಾಗೂ ಇತರ ಮಾಹಿತಿಗಳು ಬರುತ್ತೆ. ಅಂದರೆ ನೀವು ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನಾವು ಮುಂದೆ ಹಾಕುವಂಥ ವೀಡಿಯೋ ತಮಗೆ ನೋಟಿಫಿಕೇಷನ್ ಆಗಿ ಬರ್ತವೆ, ಜಲ್ದಿ ಮಾಹಿತಿ ಸಿಗುತ್ತದೆ. ಓಕೆ ಫ್ರೆಂಡ್ಸ್, ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.